ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೋಸ್ ಕಿಚನ್. ಗೋರಿಕಾಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಯೋಚಿಸ್ತಿದ್ದೀರಾ? ಹೌದು, ಗೋರಿಕಾಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಪ್ಯಾನಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಕೊಂಡು ಅದು ಕೆಂಪಗಾಗೋ ತನಕ ನಾವು ಹುರ್ಕೊಳ್ಬೇಕು. ಈಗ ಇದು ಕೆಂಪಗಾಗಿದೆ. ನಾನು ಸಣ್ಣಕ್ಕೆ ಹೆಚ್ಚಿರೋ ಅಂಥ ಗೋರಿಕಾಯಿನ ಹಾಕಿದ್ದೀನಿ. ಗೋರಿಕಾಯಿ ಯಾವತ್ತಿದ್ರೂ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನೀವು ಪಲ್ಯ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೊಡ್ಡದಾಗಿ ಹೆಚ್ಚಿದ್ರೆ ಅದು ಟೇಸ್ಟಿಯಾಗಿರಲ್ಲ ಮತ್ತು ಮಕ್ಳಿಗೂ ತಿನ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಚಿಕ್ಕದಾಗಿ ಅದು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಫೈನ್ ಚಾಪ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಬೇಕು. ಈಗ ಇದು ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಅದು ಬೇಯಕ್ಕೆ ಬಿಡಿ. ಈಗ ಇದು ಬೇಯೋ ತನಕ ನಾನು ಒಂದು ಮಸಾಲ ರೆಡಿ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ನಾನು ಹೇಳ್ತೀನಿ. ಜಾರಿಗೆ ನಾನು ಒಂದು ಸ್ವಲ್ಪ ಈರುಳ್ಳಿ ಇಟ್ಟಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಬೇಡಿಗೆ ಗುಂಟೂರು ಮೆಣಸು ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಧನಿಯಾ, ಮೆಂತೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹುರಿದಿರೋಂಥ ಧನಿಯಾ ಫ್ರೆಂಡ್ಸ್ ನಾನು ಹಾಕ್ತಾಯಿರೋದು. ಇದು ಜೀರಿಗೆನೂ ಅಷ್ಟೇ, ಹುರಿದಿರೋಂಥ ಜೀರಿಗೆನೇ, ಮತ್ತು ಮೆಂತೆನೂ ಅಷ್ಟೇ, ಹುರಿದಿರೋಂಥ ಮೆಂತೆ ಹಾಕ್ತಾ ಇರೋದು. ಈಗ ಇದಕ್ಕೆ ಒಂದು 4-5 ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡರು, ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಅಷ್ಟೇ ನಾನು ತೆಂಗಿನ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ತೆಂಗಿನ ತುರಿ ಹಾಕೋಮೇಲೆ ಇದು ಫುಲ್ ಫೈನ್ ಪೇಸ್ಟ್ ಆಗಬಾರ್ದು ಮಸಾಲ. ಸ್ವಲ್ಪ ತರಿ ಇದ್ರೇ ಟೇಸ್ಟಾಗಿ ಆಗುತ್ತೆ. ಯಾಕಂದರೆ ಫೈನ್ ಪೇಸ್ಟ್ ಇದ್ದರೆ ಅದು ಬರೀ ಸಾರಿಗೆ ಮಾತ್ರ ಚೆನ್ನಾಗಿರೋದು. ಇದು ನಾನು ಪಲ್ಯ ಊರಲ್ಲೆಲ್ಲ ಈರ್ಕಡೆ ಅಂದರೆ ಮಂಗಳೂರು ಸೈಡು, ಉಡುಪಿ ಸೈಡ್ ಈರ್ಕಡೆ ಅಂತ ಹೇಳ್ತಾರೆ. ಅಂದರೆ ತರಿಯಾಗಿರಬೇಕು. ಇದಕ್ಕೆ ತೆಂಗಿನ ತುರಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಈಗ ಒಂದು ಚೂರು ನೀರಲ್ಲಿ ನಾನು ನೋಡಿ ತರಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ಇರಬೇಕು. ಈಗ ನೋಡಿ ಇದು ಗೋರಿಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಮಸಾಲ ಪೇಸ್ಟು, ಅದನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ನಾವು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕಿದ್ರೇ ಅದು ರುಚಿ, ಗೋರಿಕಾಯಿ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈಗ ತಿರ್ಗಾ ಒಂದು 10-15 ನಿಮಿಷ ಬೇಯಕ್ಕೆ ಬಿಡಬೇಕು. ಅದು ಫುಲ್ಲು ಡ್ರೈ ಆಗುತ್ತೆ. ಡ್ರೈ ಆಗಿದೆ, ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಆಗಿರುತ್ತೆ ಫ್ರೆಂಡ್ಸ್. ಅನ್ನ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನು. ನೀವು ಇದೇ ಥರ ಮಕ್ಕಳಿಗೆಲ್ಲ ಮಾಡಿಕೊಡಿ. ಗೋರಿಕಾಯಿ ಕಣ್ಣಿಗೆ ತುಂಬ ಒಳ್ಳೆಯದು. ಆದಷ್ಟು ಇದು ನೀವು ಮಕ್ಕಳಿಗೆಲ್ಲ ತಿನ್ನಿಸ್ತಾಯಿರಿ. ನೋಡಿ ಈಗ ಪಲ್ಯ ರೆಡಿ ಇದೆ. ಮನೆಯವರಿಗೆಲ್ಲ ನೀವು ಸರ್ವ್ ಮಾಡಿ ಫ್ರೆಂಡ್ಸ್. ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿವ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.